ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಾಸನ ಹುಡುಗಿ, ಕರ್ಲಿ ಹುಡುಗಿ ರಂಜಿತಾ ಪ್ರಕಾಶ್. ಆ್ಯಂಡ್ ಇದು ಡೇ 2 ಆಫ್ ಟ್ರಾವೆಲ್ ವ್ಲಾಗ್. ಟೈಮ್ ಬಂದು 7:45 ಆ ಥರ ಆಗ್ತದೆ. ಸೊ ನಾನು ಎದ್ದು ಆಲ್ರೆಡಿ ಹೇರ್ ವಾಶ್ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಈ ಜಾಕೆಟ್ ಆಲ್ರೆಡಿ ತೋರಿಸಿದ್ದೀನಿ ನಾನು. ಈ ಟಾಪ್ ನಾನು ರೀಸೆಂಟಾಗಿ ಏನು ಟ್ರೆಂಡ್ಸಿಂದ ತೊಗೊಬಂದಿದ್ದು. ಟ್ರೆಂಡ್ಸಲ್ಲಿ ಇವಾಗ 30%, 50%, 70% ಆಫ್ ನಡೀತಿದೆ. ಬೇಗ ಹೋಗಿ ಮಸ್ತ್ ಆಫರ್ ಬಿಟ್ಟವ್ರು ಇವಾಗಂದು. ನಾನು ಇಲ್ಲೂ ಒಂದು ಟ್ರೆಂಡ್ಸ್ ಇದೆ, ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಸೊ ಸದ್ಯಕ್ಕೆ ಏನಪ್ಪ, ಇವಾಗ ತಾನೇ ಸ್ವಲ್ಪ ಆಚೆ ಬಂದೆ. ಕಾರಣ ಏನಂದರೆ ಇಲ್ಲಿ ಕಾಫಿನೇ ಬಂದು 90 ರೂಪೀಸ್ ಗೈಸ್. ಸೊ ನನಗೇನಂತ ಅನ್ನಿಸ್ತು ಅಂದರೆ ಆಚೆನೇ ಹೋಗ್ಬಿಟ್ಟು ಒಂದು ಸ್ವಲ್ಪ ಮಿಲ್ಕ್ ಎಲ್ಲ ತೊಗೊಂಡು ಬಂದು, ಹೇಗೋ ಕೆಟಲ್ ಇದೆ, ಕಾಫಿ ಪೌಡರ್, ಶುಗರ್ ಎಲ್ಲನೂ ಇದೆ. ಸೊ ಇಲ್ಲೇ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ಆಚೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಆ್ಯಂಡ್ ಆಚೆಗಡೆ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಕೋಲ್ಡ್ ಇರುತ್ತೆ ಅಂತ. ಬನ್ನಿ ಹೋಗ್ತಾ ಮಾತಾಡೋಣ. ನಿಮ್ಮ ಎಂಟೈರ್ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಸೊ ಲೆಟ್ಸ್ ಗೋ. ನೋಡಿ ಗೈಸ್, ನಾವಿರೋ ಏರಿಯಾ ಈ ಥರ ಇದೆ. ಎಲ್ಲನೂ ಸಿಗುತ್ತೆ ಗೈಸ್, ಇಂಥದ್ದಿಲ್ಲ ಅಂತ ಹೇಳೋಕ್ಕೆ. ಪಿಜ್ಜಾ, ಟ್ರೆಂಡ್ಸು, ಭೀಮಾ ಜ್ಯುವೆಲರಿ ಪ್ರತಿಯೊಂದು ಸಿಗುವಂಥ ಜಾಗದಲ್ಲಿ ಇದೆ. ಆ್ಯಂಡ್ ಲೊಕೇಶನ್ ಹೆಸರು ಕೇರ್ಪುರಂ ಅಂತ ಗೈಸ್. ಬ್ಯಾಂಗ್ಳೂರಲ್ಲಿ ಇರೋ ಥರ ಕೇರ್ಪುರಂ. ನನಗೊಂಥರ ಮಾರ್ನಿಂಗ್ ವಾಕ್ ಆಗ್ತಿದೆ ಗೈಸ್. ಇಲ್ಲಿಂದ ಒಂದು ಸ್ವಲ್ಪ ದೂರ ಅಂತ ಹೇಳಿದ್ರು ಅಲ್ಲಿ ಬೇಕ್ರಿಲಿ ಕೇಳಿದ್ಮೇಲೆ. ಸೊ ನೋಡಬೇಕು. ಸೊ ಗೈಸ್, ಫೈನಲಿ ಈ ಥರ ಗುಡ್ ಲೈಫ್ ಸಿಕ್ತು. ಸೊ ಕಾಫಿ ಪೌಡರ್ ತೊಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಇವಾಗ ಕಾಫಿ ಮಾಡ್ತೀನಿ ಕುಡಿಯೋದು. ಸೊ ಫೈನಲಿ ಕಾಫಿ ಪ್ರಿಪೇರ್ ಮಾಡಿದ್ದಾಯಿತು ಗೈಸ್. ಸೊ ಡ್ರಿಂಕಿಂಗ್ ಮೈ ಕಾಫಿ. ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಸೊ ನಾನು ಹೊರಡೋದಷ್ಟೇ. ಮೈ ಫೇವ್ರೆಟ್ ಕಾಫಿ ರೆಡಿ ಆನ್ ಡ್ರಿಂಕಿಂಗ್. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ನಾನು ಕಂಪ್ಲೀಟಾಗಿ ರೆಡಿ ಆಗಿದ್ದಾಯಿತು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಇನ್ನೇನು ಆಚೆ ಹೋಗಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೊರಡೋದಷ್ಟೇ. ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಕೂಡ, ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಕ್ಯಾಬಲ್ಲಿ, ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು. ಸೊ ದಟ್ಸ್ ಇಟ್ ಗೈಸ್. ಬನ್ನಿ ಬ್ರೇಕ್ಫಾಸ್ಟ್ಗೆ ಹೋಗೋ ಟೈಮ್ ನಾನು ನಿಮ್ಮ ಜೊತೆ ಸಿಗ್ತೀನಿ. ಆ್ಯಂಡ್ ನನ್ನ ರೂಮ್ ಸಿಕ್ಕಾಬಿಟ್ಟೆ ಮೆಸ್ಸಿ ಆಗಿಬಿಟ್ಟಿದೆ. ಕ್ಲೀನಿಂಗ್ ಹೇಳ್ಬಿಟ್ಟು ಹೋಗ್ಬೇಕು ನಾನು. ಸ್ವಲ್ಪ ಸುತ್ತಾಟ ಇದೆ ಇವತ್ತು. ಎಲ್ಲಿಗೆ ಹೋಗ್ತೀನಿ ಏನು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಗೈಸ್. ನಾವು ಇವತ್ತು ಬ್ರೇಕ್ಫಾಸ್ಟ್ಗೆ HVR ವೆಜ್ಗೆ ಬಂದಿದ್ದೀವಿ. ತುಂಬ ರಿವ್ಯೂ ನೋಡಿದ ಮೇಲೆ ಇಲ್ಲಿಗೆ ಬಂದಿದ್ದು. ಬನ್ನಿ ಒಳಗಡೆಗೆ ಹೋಗೋಣ. ನೋಡಿ ಗೈಸ್, ಎಷ್ಟೊಂದು ಜನ ಇದ್ದಾರೆ. ಫುಲ್ ಕ್ರೌಡೆಡ್ ಆಗಿದೆ ಜಾಗ. ರೇಟ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಗೈಸ್. ಪ್ರೈಸಸ್ ಎಷ್ಟು ಪೀಸಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ವಿ ಆರ್ ಗೋಯಿಂಗ್ ಟು ಸಕಲೇಶ್ಪುರ. ರೂಟ್ ಕನ್ಫ್ಯೂಷನ್ ಆಗ್ತಿದೆ ಗೈಸ್, ಯಾವುದು ಅಂತ ಗೊತ್ತಾಗ್ತಿಲ್ಲ. ಈ ಕಡೆಗೆ ಹೋಗ್ಬೇಕಾ ಅಥವಾ ಈ ಕಡೆಗೆ ಹೋಗ್ಬೇಕಾ ಅಂತ. ಸೊ ಅದಕ್ಕೆ ನಾನು ಸ್ಟಾಪ್ ಮಾಡ್ಕೊಂಡು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಬಂದರೆ ಕೇಳೋಣ ಅಂತ ಹೇಳಿಬಿಟ್ಟು. ಸಕಲೇಶ್ಪುರದಲ್ಲಿದ್ದೀವಿ. ಒಂದು ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಹೆಸರು ಮಾಡ್ತಾ ಹೇಳೋದು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಆ ಪೋರ್ಟ್ ಅಂತೇಳಿ. ರೂಟು ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಿದೆ ಗೈಸ್. ಅಲ್ಲೊಂದು ಇಲ್ಲೊಂದು 2 ಸಲ ತೋರಿಸಿ ರೂಟೆಲ್ಲ ಮಿಸ್ ಆಯ್ತು ನನಗೆ. ಸೊ ಈಗ ಮತ್ತೆ ಬ್ಯಾಕ್ ಟು ಯಾರೋ
ಕೇಳಿಕೊಂಡು ಮತ್ತೆ ಆ ಕಡೆ ಬನ್ನಿ ಹೋಗ. ಅಲ್ಲಿ ಮಚ್ಚ ಯೂಟರ್ನ್ ನಿಮ್ಮ ತಲೆ ಮೇಲಿದೆ ನೋಡಿ, ಅದೇ ರೋಡು. ಅಲ್ಲಿ ನಡ್ಕೊಂಡು ಹೋಗ್ತಿದ್ದೆ ನೋಡಿ ಜನ. ಇದೆ ಮಂಜ್ರಾಬಾದ್ ಕೋಟೆ. ಟೈಮಿಂಗ್ಸ್ 8 to 5 o'clockವರೆಗೂ. ಸೊ ದಿಸ್ ಇಸ್ ದ ರೂಟ್. ಲೆಟ್ಸ್ ಗೋ ಗೈಸ್. ಹತ್ತಬೇಕು. ಅಯ್ಯಪ್ಪ, 10 ವರ್ಷ ಸುಸ್ತಾಗಿ ಹೋಗುತ್ತೆ ಇವಾಗ. ವೆಲ್ಕಮ್ ಟು ಮಂಜ್ರಾಬಾದ್ ಫೋರ್ಟ್ ಗೈಸ್. ಹಂಗಿಲ್ಲ ಹತ್ತಕ್ಕಾಗ್ತಿಲ್ಲ. ತಿರುಪ್ತಿಗೆಲ್ಲ ಹೋದ್ರೆ ಹೆಂಗೆ ನಾವು ಹತ್ತೋದು. ನನ್ನ ಬ್ಯಾಗು ನಾನಿಬ್ಬರು ವೆಯ್ಟ್ ಜಾಸ್ತಿ ಇದೆ. ಮಾಡೋಕ್ಕೆ ಸರ್ ಇಲ್ಲೇ ಕಾಯ್ತಿದ್ದಾರೆ ಗೈಸ್. ಎಷ್ಟೊತ್ತು ಬೇಕು ಅಂತ ನನಗೆ ಗೊತ್ತಿಲ್ಲ, ತುಂಬ ಮೇಲೆ ಇದೆ ಗೈಸ್. ಇದೆ ಪೋರ್ಟು. ನಿಜವಾಗ್ಲೂ ಸುಸ್ತಾಗೋಯ್ತು ಗೈಸ್ 10 ವರ್ಷದಲ್ಲಿ. ತಿಂದಿದ್ದೆಲ್ಲ ಅರ್ಗೋಯ್ತು ನನಗಂತೂ. ವೆರಿ ಪೀಸ್ಫುಲ್ ಗೈಸ್, ವೆರಿ ಪೀಸ್ಫುಲ್. So this is the view guys. ವೆರಿ ನೈಸ್. ಇದೇನು ಸರೌಂಡಿಂಗ್ ಇದೆಯಲ್ಲ, ಇಷ್ಟು ಸೇರಿನೇ ಸ್ಟಾರ್ ಫಾರ್ಮೇಷನ್ ಆಗಿರೋದು. ಅದು ನಾವೇನು ಗೂಗಲಲ್ಲೆಲ್ಲ ನೋಡ್ತೀವಲ್ಲ, ಸೊ ಅದಷ್ಟೇ ಇರೋದು. ಬಟ್ ಇಲ್ಲಿ ಬಂದ ತಕ್ಷಣ ಸ್ಟಾರ್ ನಿಮಗೆ ಕಾಣಿಸೋದೇ ಇಲ್ಲ. ಸೊ ಸಮಥಿಂಗ್ ಏನೋ ಇದು ಐ ಥಿಂಕ್ ಕೊಳಾಗಿತ್ತು ಅನಿಸುತ್ತೆ ಇದು ಅವಾಗ. ಇಷ್ಟೇ ಗೈಸ್, ಏನೂ ಇಲ್ಲ ನೋಡೋ ಅಂಥದ್ದು ಅಷ್ಟೊಂದು. ಬಟ್ ವೆದರ್ ಚೆನ್ನಾಗಿದೆ, ಸ್ವಲ್ಪ ಪರವಾಗಿಲ್ಲ. ಬಿಸಿಲಿದ್ದರೆ ಮಾತ್ರ ಇರೋಕ್ಕಾಗ್ತಿರ್ಲಿಲ್ಲ ಇಲ್ಲಿ. ಇದು ನಮಗೆ ಸಿಕ್ಕಿರೋ ವ್ಯೂ ಇಷ್ಟೇ. ಸೊ ದಿಸ್ ಇಸ್ ದ ವ್ಯೂ ಗೈಸ್. ಹೆಂಗಿದೆ? ಸೊ ವೆದರ್ ಚೆನ್ನಾಗಿದೆ, ಅದಕ್ಕೆ ಒಂಥರ ಕಾಮ್ ಅನಿಸ್ತದೆ, ಮಸ್ತಾಗಿದೆ ಗೈಸ್. ಗೈಸ್ ವೆಲ್ಕಮ್ ಟು ಗುಹೆ. ಬನ್ನಿ. ಕೇರ್ಫುಲ್. ಈ ಗುಹೆಯಲ್ಲಿ ಏನಿದೆ? ಒಂದು 10 ಮೆಟ್ಲಿದೆ, ಅದಾದ್ಮೇಲೆ ಬೆಳಕಿದೆ. ವಾವ್. ಕೇರ್ಫುಲ್ ಕೇರ್ಫುಲ್. ಅಷ್ಟೇ, ಇಷ್ಟೇ ಗೈಸ್, ಏನಿಲ್ಲ ಇಲ್ಲಿ. ಗೈಸ್ ನಾವೀಗ ಸೆಕೆಂಡ್ ಪ್ಲೇಸ್ಗೆ ಹೋಗ್ತಾ ಇರೋದು. ಆ್ಯಂಡ್ ಸುತ್ತಮುತ್ತ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಮಳೆ ಬರ್ತಿದೆ, ಸ್ವಲ್ಪ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ವೆದರ್ ಅಂತೂ ಹೇಳೋದೇ ಬೇಡ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಗೈಸ್. ಸೀರಿಯಸ್ಲಿ ಫಾಲ್ಸ್ ಹೆಸರು ಹೇಳ್ತೀನಿ ರೀಚ್ ಆದಮೇಲೆ. ಸೊ ನೀವು ಕೂಡ ನೋಡಿ, ಈ ವಿಡಿಯೋ ನೋಡ್ತಾ ನೋಡ್ತಾ ಪ್ಲೀಸ್ ಕಾಮೆಂಟ್ ಬಿಡೋ ಗೈಸ್, ಹೆಂಗೆ ಅನಿಸಿದೆ ಪ್ಲೇಸ್ ಅಂತ ಹೇಳ್ಬಿಟ್ಟು. ಗೈಸ್ ಏನು ಗೊತ್ತಾ, ಈ ರೂಟಲ್ಲೇ ಹೋಗ್ತಾ ಇದ್ವಿ ಆಯ್ತಾ. ಸೊ ಈ ಥರ ಇದೆ ರೋಡು. ಸೊ ಈ ರೂಟಲ್ಲಿ ಹೋಗ್ಬೇಕಾದ್ರೆ ಒಂದು ಚಿಕ್ಕ ತೊರೆ ಕಾಣಿಸ್ತು. ಏನು ಅಂತ ಇಳಿದ್ಬಿಟ್ಟು ನೋಡ್ತಾ ಇದ್ದೀವಿ. ಸೊ ನೋಡಿ, ಈ ಥರ ಚಿಕ್ಕ ತೊರೆ ಇದೆ ಒಂದು. ಸೊ ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಹಾಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಲಿಸ್ಕೊಂಡ್ವಿ ಇಲ್ಲೇ. ಸೋ ಬ್ಯೂಟಿಫುಲ್ ಗೈಸ್, ಸೋ ಬ್ಯೂಟಿಫುಲ್ ಇಲ್ಲೊಂದು. ಸೊ ನೀವೇನಾದ್ರು ಹೋಗೋ ರೂಟಲ್ಲಿ ಕಾಣಿಸಿದ್ರೆ ಯು ಗೈಸ್ ಕ್ಯಾನ್ ವಿಸಿಟ್ ದಿಸ್ ಪ್ಲೇಸ್. ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಯು ಗೈಸ್ ಕ್ಯಾನ್ ವಿಸಿಟ್. ಆ್ಯಂಡ್ ಸೋ ಬ್ಯೂಟಿಫುಲ್ ಗೊತ್ತಾ, ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ಐ ಜಸ್ಟ್ ಲವ್ ಇಟ್. ನಾನು ಯಾವತ್ತೂ ಈ ಥರದ್ದು ನೋಡೇ ಇರಲಿಲ್ಲ. ಚಿಕ್ಕ ಚಿಕ್ಕ ತೊರೆ ಎಲ್ಲ ಹರಿತಿದೆ. ಸೋ ಕ್ಯೂಟ್.
ಸಾರಿ ಬೀರೆ ದೇವರ ಕೆರೆ ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ಕಾಣಿಸ್ತಿದೆ ಗೈಸ್ ಇಲ್ಲಿ ಒಂದು ರೆಸಾರ್ಟ್. ಆ್ಯಕ್ಚುಲಿ ರೆಸಾರ್ಟ್ ಮಧ್ಯದಲ್ಲೇ ಇರೋದೇ ಮಂಜೇಹಳ್ಳಿ ಫಾಲ್ಸ್ ಅಂತ. ಬಟ್ ಅವ್ರು ಏನಂತಿದ್ದಾರೆ ಅಂದರೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ಸ್ಟೇ ಮಾಡೋರಿಗೆ ಮಾತ್ರ ಅಂತ ಅದು ಅಲೋ ಮಾಡೋದು. ಸೊ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಹುಡುಗ ಹತ್ರ. ಅವನು ಇಲ್ಲ ಬಿಡಲ್ಲ ಅಂತ ಹೇಳ್ತಿದ್ದ. ಸೊ ಇಲ್ಲಿಂದನೇ ನೋಡ್ಕೋಬೇಕು ಗೈಸ್. ನಾನು ಎಷ್ಟು ಖುಷಿಯಿಂದ ಬಂದೆ. ಸುತ್ತಮುತ್ತ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಬಟ್ ಇಲ್ಲಿರೋರು ಮಾತ್ರ ಅಲ್ಲೋಗಿ ಎಂಜಾಯ್ ಮಾಡ್ತಿದ್ದಾರೆ. ಶಾರ್ಟ್ಕಟ್ ಅಂದರೆ ಕಾಫಿ ಪ್ಲ್ಯಾಂಟ್ ಒಳಗಡೆಯಿಂದ ಹೋಗ್ಬೇಕಂದ್ರೆ. ಬಟ್ ನಡ್ಕೊಂಡು ಹೋಗಿ ಹೆಂಗಾಗುತ್ತೆ ಗೈಸ್, ಬಿದ್ದೋಗ್ತೀವಿ ಅಷ್ಟಲ್ಲಿಂದ ನಡ್ಕೊಂಡು ಹೋದರೆ. ನೋಡಿ ಅಲ್ಲಿದೆ ಫಾಲ್ಸು. ಬಟ್ ಅಲೋ ಮಾಡಲ್ಲ ಅಂತ ಹೇಳಿದ್ರು. ಕಾಸು ಕೊಡ್ತೀವಿ ಅಂದರೂ ಬಿಡ್ತಿಲ್ಲ ಅವನು. ಸೊ ಬೇಜಾರಾಗ್ತಿದೆ ಅಷ್ಟು ದೂರದಿಂದ ಬಂದು ಅದು ನೋಡೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು. ನಥಿಂಗ್ ಟು ಡು, ಹೋಗೋದಷ್ಟೇ ವಾಪಸ್ಸು. ಆ್ಯಕ್ಚುಲಿ ಆ ಕಡೆ ಇನ್ನೊಂದು ಫಾಲ್ಸ್ ಇದೆ ಅಂತ ಹೇಳಿದ್ರು 25 ಕಿಲೋಮೀಟರ್. ನಾವು ಇದು ತುಂಬ ಹತ್ರದಲ್ಲಿತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಸೊ ಮತ್ತೆ ವಾಪಸ್ ಹೋಗೋದಷ್ಟೇ. ತುಂಬ ಚೆನ್ನಾಗಿದೆ ಗೈಸ್. ಸಿ ಅಲ್ಲಿರೋರು ಮಾತ್ರ ಎಂಜಾಯ್ ಮಾಡ್ತಿದ್ದಾರೆ. ನನಗೆ ಹೊಟ್ಟೆ ಉರಿತಿದೆ ನೋಡಿದ್ರೆ. ಗೈಸ್ ಊಟಕ್ಕೆ ಅಂತ ಹೇಳ್ಬಿಟ್ಟು ರಶ್ಮಿ ಹೋಟೆಲ್ಗೆ ಬಂದಿದ್ದೀವಿ ಇವತ್ತು. ಇವತ್ತು ಸ್ವಲ್ಪ ರಸ ಹಾಕ್ಸ್ಕೊಳ್ತೀನಿ ನಾವು. ಅಳ್ತಾ ಇದ್ದಲ್ಲ ಅಲ್ಲಿ ಫಸ್ಟ್ ಕೊಟ್ಟಿದೆ. ಸೊ ಈವ್ನಿಂಗ್ ಆಯಿತು. ಕಾಫಿಗೆ ಅಂತ ಹೇಳ್ಬಿಟ್ಟು ಆಚೆ ಹೋಗಿ ಮೆಲ್ಲಗೆ ತೊಗೊಂಬಂದೆ. ಯಾಕಂದರೆ ಇಲ್ಲೆಲ್ಲ ಕಾಫಿ ಕುಡಿದ್ವಿ. ಕೆಲವೊಂದು ಕಡೆ ಕುಡ್ದಾಗ ನಮಗೇನು ಅಷ್ಟು ಟೇಸ್ಟಿ ಅಂತ ಅನ್ನಿಸ್ತಾನೆ ಇಲ್ಲ, ನೀರು ಥರ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನೇ ಮಿಲ್ಕ್ ತಂದು ಕೆಟಲಿತ್ತು. ಸೊ ಕಾಫಿ ಪೌಡರ್ ಎಲ್ಲ ಇತ್ತು. ನಾನು ಸ್ವಲ್ಪ ಎಕ್ಸ್ಟ್ರಾ ಕಾಫಿ ಪೌಡರ್ ತೊಗೊಂಬಂದು ಸೊ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಸೊ ಬೆಳಗ್ಗೆನೂ ಅದನ್ನೇ ಮಾಡಿದ್ದು, ಇವಾಗಲೂ ಅಷ್ಟೇ. ಸೊ ನಾಳೆನೂ ಅದೇ ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೀನಿ ಮೈಂಡಲ್ಲಿ. ನೋಡಬೇಕು. ಬಿಸಿ ಬಿಸಿ ಕಾಫಿ ಕುಡಿದು ಇವಾಗ ನೆಕ್ಸ್ಟು ಡಿನ್ನರ್ಗೆ ಏನು ಮಾಡೋದು ಎತ್ತಕ್ಕಂತೆ ಅಂತ ಯೋಚನೆ ಮಾಡಬೇಕು. ರೂಮಲ್ಲಿ ಸ್ಟೇ ಮಾಡ್ತಿದ್ರೆ ಆಚೆ ಎಲ್ಲ ಬಂದು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಏನು ಮಾಡೋದಂತಲೇ ಗೊತ್ತಾಗಲ್ಲ. ಎಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಬಂದ್ಬಿಟ್ರೆ. ಸೊ ಜಸ್ಟ್ ಹಾಗೆ ಟಿ ವಿನೋ ಅಥವಾ ಫೋನೆಲ್ಲ ನೋಡಿಕೊಂಡು ಜಸ್ಟ್ ನಾಳೆಗೆ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಅಷ್ಟೇ. ಇನ್ನೇನು ಇರೋದಿಲ್ಲ ಇವತ್ತು ಸದ್ಯಕ್ಕೆ. ಶಾಪಿಂಗ್ ಹೋಗೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ. ಸೊ ನಾಳೆ ಮೇ ಬಿ ಹೋಗೋ ಚಾನ್ಸ್ ಇದೆ. ನಾನು ಜೀನ್ಸ್ ತೊಗೋಬೇಕಿತ್ತು. ಸೊ ಅದಕ್ಕೋಸ್ಕರ ಜಸ್ಟ್ ನಾವು ಒಳ್ಳೆ ಸ್ನಾನ ಮುಗಿಸ್ಕೊಬಂದಾಗ ಸಿಕ್ಕಾಬಟ್ಟೆ ಟೆಸ್ಟ್ ಇತ್ತು ಆಚೆಗಡೆ. ಸೊ ಒಳ್ಳೆ ಸ್ನಾನ ಆಯಿತು ಜಸ್ಟ್ ನಾವು ನಂದು. ಬೇಕಂದ್ರೆ ಬೆಳಗ್ಗೆ ಅಷ್ಟು ಚೆನ್ನಾಗಿ ಬಿಸಿನೀರು ಬಂದಿರಲಿಲ್ಲ ಆಯಿತಾ. ಸೊ ಮತ್ತೆ ಇವಾಗ ಜಾಸ್ತಿ ಬಿಸಿ ಇತ್ತು ನೀರು. ನಂಗೆ ಬ್ಯಾಕ್ ಪೇನ್ ಎಲ್ಲ ಇದ್ದಿದ್ದು ಕಾರಣ ಸ್ವಲ್ಪ ಒಳ್ಳೆಯದು ಸ್ನಾನ ಆಯಿತು ನನಗೆ. ಸೊ ಬೆಳಗ್ಗೆನೂ ಸ್ನಾನ, ಇವಾಗ ಸ್ನಾನ, ಒಂಥರ ಮೈಂಡ್ ಫ್ರೆಶು, ಬಾಡಿ ಫ್ರೆಶು, ಫೀಲ್ ಗುಡ್ ಆಯಿತಾ. ಸೊ ಬನ್ನಿ, ಕಾಫಿ ರೆಡಿ ಆದಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಬಿಸಿ ಬಿಸಿ ಕಾಫಿ ಇಸ್ ರೆಡಿ. So good guys, I love it.